ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಮತ್ತಷ್ಟು ಉಪವಾಸದ ರೆಸಿಪಿಗಳನ್ನ ಈ ಹಬ್ಬಕ್ಕಂತೇಳಿ ತೊಗೊಂಡು ಬಂದಿವ್ರಿ. ನೋಡಿ, ಇದ್ರಾಗ ನಾವು ಏನೇನು ರೆಸಿಪಿಗಳನ್ನ ತೋರಿಸ್ತೀವಲ್ಲ ಅದ್ರಾಗ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೊಳ್ಬೋದು ರೀ. ಹಂಗೆ ನಿಮ್ಮ ಪದ್ಧತಿ ಪ್ರಕಾರ ಅನುಗುಣವಾಗಿ ನೀವು ಅದ್ರೊಳಗೆ ಬದಲಾಯಿಸ್ಬೋದು ರೀ. ಭಾಳ ಸಿಂಪಲ್ ಆಗಿರುವಂಥ ರೆಸಿಪಿ ರೀ. ನಿಮಗೆ ಭಾಳ ಟೈಮ್ ಏನು ಹಿಡಿದಿಲ್ಲ, ಅತಿ ಮಸ್ತ್ ಆಗಿರುವಂಥ ರೆಸಿಪಿಗಳನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ರೀ, ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನತನ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮ ಫೇಸ್ಬುಕ್ ಪುಟವನ್ನು ನೀವು ಫಾಲೋ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ನೋಡಿ, ಇದಕ್ಕೆ ನಾವಿಲ್ಲಿ ಏನು ಮಾಡಿದ್ವಿಪ್ಪ ಅಂತಂದ್ರೆ 1 ಕಪ್ಪಷ್ಟು ರಾಜಗಿರಿ ಇರ್ತಾವ್ರಲ್ಲ ಅವನ್ನ ಹಿಟ್ಟು ಮಾಡಿ ಅಂದ್ರೆ ಗರ್ರನಿಸಿ ಹಿಟ್ಟು ಮಾಡಿ ತೊಗೊಂಡಿದ್ದೀವಿ ರೀ. ಅದ್ರೊಳಗೆ 1 ಬಾಯ್ಲ್ಡ್ ಪೊಟ್ಯಾಟೋವನ್ನು ಗ್ರೇಟ್ ಮಾಡಿ ಹಾಕಿ ಸಾಂದ್ರಿ, ಆಮೇಲೆ ಸ್ವಲ್ಪ ಜೀರಿಗೆ, ಹಂಗೆ ಒಂದು ಉಪವಾಸಕ್ಕೆ ಯೂಸ್ ಮಾಡೋಂಥ ಉಪ್ಪನ್ನು ಹಾಕಿರಿ. ಚಂದಂಗೆ ಅದನ್ನು ನೀವು ಕಲಿಸ್ಕೊರಿ. ಅಂದ್ರೆ ಈ ರಾಜಗಿರಿ ಪೂರಿ ಮಾಡೋಣ, ಅದಕ್ಕೆ ಚಂದಂಗೆ ಇದನ್ನೇನು ಮಾಡಿರಿ, ಬರ್ಬರಿಯಾಗಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕ್ಕೊಂಡು ಚಂದಂಗೆ ಹಿಟ್ಟು ಕಲಿಸ್ರಿ. ಆಮೇಲೆ ಅದಕ್ಕೆ ಹಿಟ್ಟು ಬರ್ಬರಿಯಾಗಿ ಕಲ್ಸತ್ತೆ ನೋಡ್ಬೋದು ನೀವು. ಬರ್ಬರಿಯಾಗಿ ಹಿಂಗೆ ಸ್ವಲ್ಪ ಬಿರ್ಕನ ಇರ್ತೈತೆ, ಅದು ಏನೂ ಆಗಂಗಿಲ್ಲ. ಅದಕ್ಕೊಂದು ಹಿಟ್ಟು ನೀರು ಹಾಕಿ ಮತ್ತೊಂದು ಹಿಟ್ಟು ನೀವು ಚೆನ್ನಾಗಿ ಮೆದ್ಕೊಂಡು ಇಟ್ಕೊಳ್ಬೇಕ್ರಿ. ಇಲ್ಲಿ 1 ಕಪ್ಪಷ್ಟು ಶೇಂಗಾನ ಹುರಿದ ನಾವು ಈಗನ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ನೆನೆಸಿ ಇಟ್ಕೊಳಕತ್ತೀವಿ. ಒಂದು ಸ್ವಲ್ಪ ದಮ್ಮಂಗುಳಿ ಹಂಗೆ ಪುಡಿ ಮಾಡಿ ಇಟ್ಕೊರಿ, ಭಾಳ ಕಡೆ ಕೆಲ್ಸಕ್ಕೆ ಬರ್ತೈತೆ ರೀ. ಆಮೇಲೆ ಒಂದು ಬೌಲ್ದಾಗ ಅರ್ಧ ಕಪ್ಪಷ್ಟು ನಾವಿಲ್ಲಿ ಈ ಒರೆದಕ್ಕಿ ಅಥವಾ ಸಾಮೆ ಅಕ್ಕಿ ಅಂತ ಕರಿತೀರಿ ನೀವು, ಆ ಒಂದು ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿ ಆಮೇಲೆ ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡ್ರಿ ತೀತ್ರಿ. ಆಮೇಲೆ ಒಂದು ಪಾನ್ನಾಗ ಸ್ವಲ್ಪ ಎಣ್ಣೆ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಹಂಗೆ ಹಸಿಮೆಣಸು, ಆಮೇಲೆ ಆಲೂಗಡ್ಡೆ ರೀ, ಒಂದು ಸಾಂದ ಆಲೂಗಡ್ಡೆ ಅರ್ಧ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂದ್ರೂ ನಡಿತೈತೆ ರೀ ತೀತ್ರಿಲ್ಲ. ಕ್ಯೂಬ್ ಆಗಿ ಕಟ್ ಮಾಡ್ಕೊರಿ. ಅದರೊಳಗೆ ಈ ಒಂದು ಒರೆದಕ್ಕಿ ಏನು ನೆನೆಸಿಟ್ಟಿದ್ದು ನೋಡಿರಿ ಅದನ್ನು ಹಾಕಿ ಚೆಂದಂಗೆ ಸ್ವಲ್ಪ ಮಿಕ್ಸ್ ಕೊಟ್ಟ ಆಮೇಲೆ ಅದಕ್ಕೊಂದು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನು ಹಾಕಿದ್ರಿ ಅಂತಂದ್ರೆ ಮತ್ತು ಉಪವಾಸದ ಉಪ್ಪನ್ನು ಸೇರಿಸಿದ್ರಿ ಅಂತಂದ್ರೆ ಭಾಳ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಬೋದು. ಆಮೇಲೆ ಮಸ್ತಾಗಿರುವಂತಹ ಒಂದು ರೆಸಿಪಿ ತಯಾರಾಗ್ತದೆ. ಒರೆದಕ್ಕಿ ಅನ್ನ ಭಾಳ ಸಿಂಪಲ್ಲಾಗಿ ಅಥವಾ ಒರೆದಕ್ಕಿ ಕಿಚಡಿ ಅನ್ಬೋದು ರೀ, ನೀವು ಸಿಂಪಲ್ಲಾಗಿ ತಯಾರಾಗ್ತದೆ ರೀ. ಮ್ಯಾಲೊಂದು ಏನರ ಮುಚ್ಚಿಬಿಡ್ರಿ. ಮತ್ತು ಇನ್ನೊಂದು ಪಾನ್ನಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಹಸಿಮೆಣಸು ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಈ ಬಾಯ್ಲ್ಡ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಹಿಂಗೆ ಕ್ಯೂಬ್ ಆಗಿ ಕಟ್ ಮಾಡಿ ನೀವಿಲ್ಲಿ ಸೇರಿಸಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿ. ಅದಾದ ನಂತರ ಅದಕ್ಕೊಂದು ಬ್ಲ್ಯಾಕ್ ಪೆಪ್ಪರನ್ನು ಹಾಕಿರಿ, ಅಂದ್ರೆ ಕಾಳು ಮೆಣಸಿನ ಪುಡಿ. ಈ ಬಾಯ್ಲ್ಡ್ ಮಾಡಿರಲಿಲ್ಲ ಅಂತಂದ್ರೆ ಅದು ಸ್ವಲ್ಪ ಭಾಳ ಎಣ್ಣೆ ಹಿಡಿತೈತೆ ರೀ. ಅದಕ್ಕೆ ಸ್ವಲ್ಪ ನೀವು ಈ ಆಲೂಗಡ್ಡೆಯನ್ನು ಕುದಿಸ್ಕೊಂಡು ತೊಗೊರಿ. ಉಪವಾಸಕ್ಕೆ ಹಾಕುವಂಥ ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಂಗೆ ಮಿಕ್ಸ್ ಕೊಟ್ಟ ಒಂದು ಸ್ವಲ್ಪ ಅದನ್ನು ತೆಗೆದಿಟ್ಕೊರಿ. ಅರ್ಧ ಅಂದ್ರೆ ಒಂದು ಆಲೂಗಡ್ಡೆ ಪಲ್ಯನೂ ಆದಂಗೆ ಆತ್ರಿ. ಇನ್ನು ಅರ್ಧ ಇರ್ತೈತಲ್ಲ ಅದನ್ನು ಅಲ್ಲೇ ಸ್ವಲ್ಪ ಮ್ಯಾಶ್ ಮಾಡಿದಂಗೆ ಮಾಡಿ ಇದಕ್ಕೆ ಒಂದಿಟ್ಟು ಶೇಂಗಾ ಪುಡಿಯನ್ನು ಇದೇಗೆ ಮಾಡಿಟ್ಟಿದ್ದು ನೋಡಿರಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊರಿ. ಅಂದ್ರೆ ಇದೊಂಥರ ಆಗ್ತೈತಿ ಅದೊಂಥರ ಆಗ್ತೈತಿ, ಅಥವಾ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ. ಆಮೇಲೆ ಇದ್ರೊಳಗೆ ಸ್ವಲ್ಪ ನೀವು ಏನು ಮಾಡಿರಿ ಅಂತಂದ್ರೆ ಚಂದಂಗೆ ಮೊಸರನ್ನ ಒಂದು ಹಾಕಿ ಅದ್ರ ಜೊತೆ ನೀರಿಗೆ ಹಾಕಿರಿ. ಅಂದರೆ ನೀರು ಹಾಕಿ ಚಂದಂಗೆ ಮಿಕ್ಸ್ ಕೊಡ್ರಿ. ಅಂದ್ರೆ ಒಂದು ಸಿಂಪಲ್ ಆಗಿರುವಂತಹ ಶೇಂಗಾ ಸಾರು ತಯಾರಾಗ್ತೈತೆ ರೀ ತೀತ್ರಿ. ಆದ್ರೆ ಶೇಂಗಾ ಸಾರು ನೀವು ಯೂಶ್ವಲಿ ಮಾಡೋಕ್ಕಿಂತ ಒಂದು ಉಪವಾಸಕ್ಕೆ ಮಾಡುವಂತಹ ಮಸ್ತಾಗಿರುವಂಥ ಸಾರು. ಅದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಕುದಿಸಿರಿ ಅಂತಂದ್ರೆ ಪದ್ಧಸಿರಿಯಾಗಿ ತಯಾರಾಗ್ತೈತಿ. ಆ ಕಡೆ ಒಂದು ರೆಸಿಪಿ ಅಂದ್ರೆ ಒರೆದಕ್ಕಿ ಕಿಚಡಿ ಶೇಂಗಾ ಸಾರನ್ನು ನೀವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ರೀ. ಎರಡೂ ಅಷ್ಟೇ ಈಸಿಯಾಗಿ, ಎರಡೂ ಅಷ್ಟೇ ಚಲೋತ್ನಾಗಿ ತಯಾರಾಗ್ತಾರೆ. ಇನ್ನು ಉಳಿದಿದ್ದು ಸ್ವಲ್ಪ ಶೇಂಗಾ ಇತ್ತು ನೋಡ್ರಿ, ಹುರಿದಿಟ್ಟಿದ್ದು ನೋಡ್ರಿ, ಅದನ್ನು ಮಿಕ್ಸರ್ದಾಗ ಹಾಕಿದ್ದಿರಲ್ಲ ಅದಕ್ಕೆ ಒಂದು ಕೊತ್ತಂಬರಿ ಹಾಕಿ ಅದ್ರ ಜೊತೆ ನಾವು ಇಲ್ಲಿ ಹಸಿಮೆಣಸು ಆಮೇಲೆ ಉಪ್ಪನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದ್ರ ಜೊತೆ ಒಂದು ಮಜ್ಜಿಗೆಯನ್ನು ಹಾಕಿರಿ ತೀತಿರ್ಲ. ಅಂದ್ರೆ ಮೊಸರು ಸ್ವಲ್ಪ ನೀರು ಹಾಕಿ ಬೀಟ್ ಮಾಡಿ ಹಾಕಿರಿ. ಅದಾದ ನಂತರ ಇದನ್ನು ಚಟ್ನಿ ಮಾಡ್ಕೊರಿ. ಅಂದ್ರೆ ಇದೊಂದು ಸಿಂಪಲ್ ಆಗಿರುವಂತಹ ಚಟ್ನಿನೂ ನಿಮಗೆ ತಯಾರಾಗ್ತೈತೆ ರೀ. ಇನ್ನು ಒಂದು ಕಡೆ ಸ್ವಲ್ಪ ಹಾಲನ್ನು ಹಾಕಿ ಅದರೊಳಗೆ ಒಂದು ಸಕ್ಕರೆ ಆಮೇಲೆ ಬಾಳೆ ಅನ್ನೋದು ಕಟ್ ಮಾಡಿ ಈ ರೀತಿಯಾಗಿ ನೀವು ಹಾಕಿದ್ರಿ ಅಂತಂದ್ರೆ ಇದೊಂದು ರೆಸಿಪಿ. ನಿಮಗೆ ಅಕಸ್ಮಾತ್ ಸ್ವೀಟ್ ಅದು ಬೇಕಾಗಿದ್ರೆ ಇದೊಂದು ಥರ ತಯಾರಾಗ್ತೈತಿ. ಇದ್ರೊಳಗೆ ನೀವು ದಾಳಿಂಬೆಯನ್ನು ಹಾಕಿರಿ, ಹಾಗೆ ಸಕ್ಕರೆ ಅಂತರೂ ಹಾಕಿರ್ತೀರಿ ಅಟ್ ಬೇಕಷ್ಟ. ಆಮೇಲೆ ಆ್ಯಪಲನ್ನು ಹಾಕಿರಿ. ನೋಡಿ, ಮ್ಯಾಗಿನ ಸಿಪ್ಪೆ ತೆಗೆದ ಸಣ್ಣಗೆ ಕಟ್ ಮಾಡಿ ಆ್ಯಪಲನ್ನು ಹಾಕಿರಿ, ಭಾಳ ಚಲೋ ಆಗ್ತೈತಿ. ಇದನ್ನು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿ ಈ ಒಂದು ರೆಸಿಪಿಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಗೊತ್ತಾದ್ರಿ. ಇನ್ನು 1 ಕಪ್ಪಷ್ಟು ಸಾಬುದಾನನ ನಾವಿಲ್ಲಿ ತೊಗೊಂಡಿದ್ದೀವಿ. ಸಾಬುದಾನಾಗ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಏನು ಮಾಡಿರಿ, ಅವನ್ನ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಟ್ಟುಬಿಡ್ರಿ. ಅದು ಆದ ನಂತರ ಚೆಂದಂಗೆ ನೆನೆದಿರ್ತಾವ್ರಲ್ಲ ಈ ಸಾಬುದಾನದಿಂದ ಭಾಳ ಮಸ್ತಾಗಿ ನಾವು ರೆಸಿಪಿಗಳನ್ನ ಮಾಡ್ಕೊಳ್ಬೋದು ರೀ. ನೋಡಿ, ಒಂದು ಸಾಬುದಾನ ವಡ ಮಾಡ್ತೀನಂತಂದ್ರೆ ಭಾಳ ಮಸ್ತಾಗಿ ಅರ್ಧ ಸಾಬುದಾನ ಅದ್ರಾಗ ತಕ್ಕೋರಿ. ಒಂದು ಗ್ರೇಟ್ ಮಾಡಿರುವಂತಹ ಆಲೂಗಡ್ಡೆ ಅಥವಾ ಬಾಯ್ಲ್ಡ್ ಪೊಟ್ಯಾಟೋನ್ನ ಅದ್ರಾಗ ಹಾಕಿ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ರಿ. ಜೀರಿಗೆ ಆದ ನಂತರ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನು ನೀವಿಲ್ಲಿ ಹಾಕಿರಿ. ಅದಾದ ನಂತರ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಅಷ್ಟನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಹಸಿ ಮೆಣಸನ್ನು ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಅದಾದ ನಂತರ
ಇಲ್ಲೇನು ಮಾಡಿರಿ ಅಂತಂದ್ರೆ ಒಂದಿಟ ಶೇಂಗಾ ಪುಡಿ ಇರ್ತದ್ರಲ್ಲ ಅದನ್ನು ಹಾಕಿ ಚೆಂದಂಗೆ ಮಿಕ್ಸ್ ಕೊಡ್ರಿ. ತಿಳಿತ್ರಿ, ಈ ರೀತಿ ಸಾಬುದಾನ ಚೆಂದಂಗೆ ಮಿಕ್ಸ್ ಕೊಟ್ಟು ಆದ ನಂತರ ಪದ್ಧತಿಯಾಗಿ ತಯಾರಾಗ್ತೈತಿರಲ್ಲ, ಆವಾಗ ಈಗ ಇದಕ್ಕೊಂದೀಟ ನಾವೇನು ಮಾಡಿದ್ವಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿ ನೀವು ತಯಾರು ಮಾಡಿ ಇಟ್ಕೊಳ್ಬೇಕಾಕೈತ್ರಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಹಾಲಿನಾಗ ಸಕ್ಕರೆಯನ್ನು ಹಾಕಿ ಚೆಂದಂಗೆ ಅದನ್ನು ಒಂದೀಟು ಕರಗಿಸ್ರಿ. ಸಕ್ಕರೆ ಹಾಕಿರ್ತದಿಲ್ಲ ಅದನ್ನು ಕರಗಿಸ್ರಿ. ಅದರೊಳಗೆ ಉಳಿದಿರುವಂತಹ ಸಾಬುದಾನ ಏನಿದ್ದು ನೋಡಿರಿ ಅವನ್ನ ಹಾಕಿರಿ. ಅಂದ್ರೆ ಇದೊಂದು ಸಾಬುದಾನ ಪಾಯಸ ಭಾಳ ಸಿಂಪಲ್ಲಾಗಿ ತಯಾರಾಗ್ತದೆ ರೀ. ಕುದಿಯುವಂಥ ಹಾಲಿನಾಗ ಸಾಬುದಾನ ಹಾಕಿ ಚೆಂದಂಗೆ ನೀವು ಕುದಿಸ್ಬೇಕು. ಸ್ವಲ್ಪ ಹೊತ್ತು ಟೈಮ್ ತೊಗೊರಿ. ಆಮೇಲೆ ತದ್ರಾಗ ಒಂದು ನಾವೇನು ಮಾಡೋಣಪ್ಪ ಅಂತಂದ್ರೆ ಗೋಡಂಬಿ, ಬಾದಾಮ, ಡ್ರೈ ಫ್ರೂಟ್ಸ್ ಏನು ಬೇಕಿರಲ್ಲ ಅದನ್ನು ಹಾಕಿರಿ. ಶೇಂಗಾದ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ. ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ನೀವು ಅದನ್ನು ಕುದಿಸಿದ್ರಿ ಅಂತಂದ್ರೆ ಇದೊಂದು ಸಿಂಪಲ್ ಆಗಿರುವಂಥ ರೆಸಿಪಿ ರೀ, ಈಸಿ ಆಗಿರುವಂಥ ರೆಸಿಪಿ. ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆಂದಂಗೆ ಮಿಕ್ಸ್ ಕೊಡಿರಿ. ತಿಳಿತಿರಲ್ಲ. ಆಮೇಲೆ ವಡ ಮಾಡಕ್ಕಂತ ಹೇಳಿ ಏನು ಕಲಿಸಿಟ್ಟಿದ್ರಲ್ಲ ಸಾಬುದಾನ, ಅದರಿಂದ ಈ ರೀತಿ ಸಣ್ಣ ಸ್ವಲ್ಪ ತಟ್ಟಿ ನೀವು ವಡೆಯನ್ನು ಮಾಡ್ಕೊಂಡು ಇವನ್ನ ಎಣ್ಣೆ ಒಳಗೆ ನೀವು ಏನು ಮಾಡ್ಬೋದು ರೀ, ಚೆಂದಂಗೆ ಕರಿಲೂಬೋದು ರೀ, ಅಥವಾ ಶಾಲೋ ಫ್ರೈನು ಅಂದ್ರೆ ಸ್ವಲ್ಪ ಚೆಂದಂಗೆ ಮ್ಯಾಗ್ಮೆಯಿಂದ ಫ್ರೈ ಮಾಡಿ ತವ ಮೇಲೆ ಇಟ್ಕೊಂಡು ಮಾಡಿದ್ರೂ ನಡಿತೈತೆ ರೀ. ಹೆಂಗೆ ಬೇಕೋ ಹಂಗೆ ನೀವು ಮಾಡಿ ಸ್ವಲ್ಪ ಎಣ್ಣೆ ಒಳಗೆ ಒಂದು ಬಿಟ್ಟು ಚೆಕ್ ಮಾಡಿರಿ. ಏನು ಕಾದಿತ್ತು ಅಂತಂದ್ರೆ ಇವೆಲ್ಲ ವಡೆಗಳನ್ನ ಅದ್ರಾಗ ಹಾಕಿ ನೀವು ಕರೆದು ತಕ್ಕೊಳ್ಬೋದು ರೀ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಮತ್ತು ಸ್ವಾದಿಷ್ಟಕರವಾಗಿರುವಂತಹ ಉಪವಾಸಕ್ಕೆ ಮಾಡುವಂತಹ ಈ ಒಂದು ಏನ್ರಿ ಸಾಬುದಾನ ವಡ ತಯಾರಾಗ್ತಾವ್ರಿ. ಈ ರೀತಿಯಾಗಿ ನೀವು ಈ ಎಲ್ಲ ರೆಸಿಪಿಗಳನ್ನ ಅಂದರೆ ಎಲ್ಲ ವಡೆಗಳ ಬ್ಯಾಚನ್ನು ಒಂದೊಂದಾಗಿ ಬಿಟ್ಟು ಕರೆದು ತಕ್ಕೊಂಡ್ರಿ ಅಂತಂದ್ರೆ ಮಸ್ತಾಗಿ ಅನಿಸ್ತತಿ ಮತ್ತು ಸಿಂಪಲ್ಲಾಗಿನೂ ಇರ್ತಾವ್ರಿ, ಟೇಸ್ಟಿಯಾಗಿನೂ ಇರ್ತಾವ್ರಿ. ಈ ರೀತಿಯಾಗಿ ಎಲ್ಲನೂ ಮಾಡಿ ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಫಸ್ಟಿಗೆ ಏನು ನಾವು ಚಂದಂಗೆ ಹಿಟ್ಟನ್ನು ಕಲಿಸಿಟ್ಟಿದ್ರಲ್ಲ ಅದಕ್ಕೊಂದು ಎಣ್ಣೆ ಅಥವಾ ತುಪ್ಪನ ಹಾಕಿ ಅದರಲ್ಲೇ ಒಂದು ಉಳ್ಳಿಗಳನ್ನಾಗಿ ಈ ರೀತಿಯಾಗಿ ಮಾಡ್ಕೊರಿ. ಆ ಒಂದು ಪೇಡೆಗಳನ್ನ ಮಾಡಿ ನೀವು ಸ್ವಲ್ಪ ಅದನ್ನು ತಟ್ಟಿ ನೀವೇನು ಮಾಡ್ಬೋದು ರೀ ಅಂತಂದ್ರೆ ಒಂದು ಬಟರ್ ಪೇಪರ್ ಮೇಲೆ ಈ ರೀತಿ ಕೈಯಿಂದ ಹೊಂದ್ಕೋತ ಹೋಗಿ ದೊಡ್ಡದು ಮಾಡಿ ಇದನ್ನು ಎಣ್ಣೆಗೆ ಬಿಟ್ಟರು ನಡಿತೈತ್ರಿ. ಇಲ್ಲ ಲಟ್ಟಿಸ್ತಾನೆ ಅಂತಂದ್ರೆ ಲಟ್ಟಿಸ್ರಿ, ಹೆಂಗೆ ಬೇಕೋ ಹಂಗೆ. ಒಂದು ಸ್ವಲ್ಪ ಎಣ್ಣೆ ಯಾವಾಗಂತರ ಒಡೆದಿರ್ತೈತ್ರಲ್ಲ ಅದಕ್ಕೆ ಆದಿರುವಂಥ ಎಣ್ಣೆ ಒಳಗನ ಇದನ್ನು ಬಿಟ್ಟ ಎಣ್ಣೆ ಒಳಗೆ ಈ ರೀತಿಯಾಗಿ ಕರೆದು ತೆಗೆದ್ರಿ ಅಂತಂದ್ರೆ ಈ ಒಂದು ಪೂರಿ ರಾಜಗಿರಿ ಪೂರಿ ರೀ, ಭಾಳ ಚಲೋ ತಂಗಿ ಬರ್ತಾವು, ಭಾಳ ಮಸ್ತಾಗಿನೂ ಇರ್ತಾವು. ಈ ಎಲ್ಲ ಪೂರಿಗಳನ್ನು ನೀವು ಅದೇ ರೀತಿಯಾಗಿನ ಮಾಡ್ಬೋದು. ಸ್ವಲ್ಪ ಅದನ್ನು ಈ ರೀತಿಯಾಗಿ ಒತ್ತುವಾಗನ ಒಂದು ದಿಪ್ಪಿರಲ್ರಿ, ಭಾಳ ತೆಳು ಮಾಡೋಕ್ಕೆ ಹೋಗ್ಬೇಡ. ಒಂದು ದಿಪ್ಪಿಟ್ಟುಕೊಂಡ ನೀವು ಇದನ್ನು ತಕ್ಕೊಂಡ ಎಣ್ಣೆ ಒಳಗೆ ಬಿಡಬೇಕು, ಬಿಟ್ಟು ಕರಿ ತೆಗಿಬೇಕು. ಭಾಳ ಚೆನ್ನಾಗಿ ಉಬ್ಬಿ ಬರ್ತೈತಿ. ಇದ್ರ ಜೊತೆ ನೀವು ಆಲೂಗಡ್ಡೆ ಪಲ್ಯ ತೋರಿಸಿದೀವಲ್ಲ ಅದನ್ನು ತೊಗೊಳ್ಬೋದು ರೀ. ಆಮೇಲೆ ಒರೆದಕ್ಕಿ ಕಿಚಡಿ ಜೊತೆ ಆ ಮಜ್ಜಿಗೆಯನ್ನು ಅಂದ್ರೆ ಈ ಆಲೂಗಡ್ಡೆ ಇದ್ರಿ ಶೇಂಗಾ ಸಾರನ್ನು ತೋರಿಸಿದ್ದೀವಿ ಅದನ್ನು ಮಾಡ್ಕೊಳ್ಬೋದು ರೀ. ಹಿಂಗೆ ನಿಮಗೆ ಬೇಕಾಗಿರುವಂಥ ಕಾಂಬಿನೇಷನ್ನ ನೀವು ತಯಾರು ಮಾಡ್ಕೊರಿ. ಹಂಗೆ ನಿಮ್ಮ ಪದ್ಧತಿ ಪ್ರಕಾರ ಇವನ್ನ ನೀವು ಬದಲಾಯಿಸ್ಕೊಳ್ಬಹುದು ಅಂತ ಹೇಳ್ತಾ ನೋಡಿ, ಎಲ್ಲ ರೆಸಿಪಿಗಳನ್ನ ನಾವು ಒಂದೊಂದಾಗಿನ ಸುಲಭವಾಗಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳೋಂಥವು ತೋರಿಸಿದ್ದೀವಿ ರೀ. ಇನ್ನು ನೀವೇನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಉಪವಾಸ ಇದ್ದಾಗ ಅವರು ಈ ರೆಸಿಪಿಗಳನ್ನ ತಪ್ಪಲಾರ್ದ ಟ್ರೈ ಮಾಡಲಿ ಅಂತ ನಾವು ಹೇಳ್ತೀವಿ ರೀ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ತಪ್ಪಲಾರ್ದ ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.